ಆತ್ಮೀಯರೇ ನಮಸ್ಕಾರ. ಪರೀಕ್ಷೆ, ನಿರೀಕ್ಷೆ. ಜೀವನದಲ್ಲಿ ನಾವು ಹಲವು ರೀತಿ ಪರೀಕ್ಷೆಗಳನ್ನ ಎದುರಿಸ್ತಾ ಇರ್ತೇವೆ. ಸ್ನೇಹಿತರೆ, ನನಗೆ ಗೊತ್ತು, ಪರೀಕ್ಷೆ ಎಂದರೆ ಆ, ಮಾರ್ಚು, ಏಪ್ರಿಲ್, ಮೇ, ಜೂನ್ ನಲ್ಲಿ ಬರ್ತದಲ್ಲ ಆನ್ಯುವಲ್ ಎಕ್ಸಾಮ್. ಅದೇ ನಮ್ಮ ಮೈಂಡಲ್ಲಿರೋದು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಿಗೆ ಈ ಕೃತಿ ತುಂಬಾ ತುಂಬಾ ನೆರವು ನೀಡುತ್ತೆ. ಶೈಕ್ಷಣಿಕ ಸನ್ನದ್ಧತೆಯ ಸುತ್ತಮುತ್ತ ಪರೀಕ್ಷೆ, ನಿರೀಕ್ಷೆ. ಸ್ನೇಹಿತರೆ, ಪರೀಕ್ಷೆಯ ಬಗ್ಗೆ ನಿರೀಕ್ಷೆಗಳು ಹಲವಾರು ಇರುತ್ತೆ. ಅದನ್ನ ನಾವು ನಮ್ಮ ವೈಯಕ್ತಿಕ ಅನುಭವದ ಜೊತೆಗೆ ಅನೇಕ ಸಾಧಕರು ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ನೀಡಿರುವಂಥದ್ದನ್ನ ಇಲ್ಲಿ ದಾಖಲಿಸಿದ್ದೇನೆ ಈ ಕೃತಿಯಲ್ಲಿ. ಪ್ರೊಫೆಸರ್ ನಿರಂಜನ ವಾನಳ್ಳಿಯವರು ಕುಲಪತಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದವರು, ಮುನ್ನುಡಿಯನ್ನ ಬರೆದಿರುವಂಥದ್ದು ಈ ಕೃತಿಯ ವಿಶೇಷ. ನಮ್ಮ ಒಂದು 17ನೆಯ ಕೃತಿ ಇದು. ಈ ಒಂದು ಕೃತಿಯಲ್ಲಿ ಯಾವ್ಯಾವ ವೈಶಿಷ್ಟ್ಯಗಳನ್ನ ನಾನು ದಾಖಲಿಸಿದ್ದೇನೆ ಅನ್ನೋದನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಮೊಹಮ್ಮದ್ ಅನ್ವರ್ ಅಂತ ನಮ್ಮ ಆತ್ಮೀಯರೊಬ್ಬರಿದ್ರು. ಅವ್ರ ಜೊತೆ ಪರೀಕ್ಷೆಯ ನಿರೀಕ್ಷೆಯ ಬಗ್ಗೆನೇ ನಾನು ಮಾತಾಡಿದ್ದೆ. ಸೊ ಆ ಪರೀಕ್ಷೆಯ ನಿರೀಕ್ಷೆಯ ಬಗ್ಗೆ ತುಂಬಾ ಚೆನ್ನಾಗಿ ಮೊಹಮ್ಮದ್ ಅನ್ವರ್ ಇಲ್ಲಿ ದಾಖಲಿಸಿದ್ದಾರೆ. ಅಂದ್ರೆ ಅವರ ಅನುಭವ. ನಾವು ಪರೀಕ್ಷೆ ಅಂದ್ರೆ ಏನೇನು ಸಾಮಾನ್ಯವಾಗಿ ನಿರೀಕ್ಷೆ ಮಾಡ್ತಾರೆ ಜನ ಅನ್ನೋದನ್ನ ಆ, ಅವ್ರ ಜೊತೆ ಸಂವಾದ ಮಾಡಿದ್ದೇನೆ. ಇನ್ನು ನಿಮ್ಗೆಲ್ಲ ಗೊತ್ತು, ಡಾಕ್ಟರ್ C.R. ಚಂದ್ರಶೇಖರ್ ಪದ್ಮಶ್ರೀ ಪ್ರಶಸ್ತಿ ಪಡೆದಿರೋರು. ಅವ್ರ ಜೊತೆ ಮತ್ತೆ ಚೇತನ್ ರಾಮ್ ಜೊತೆ ಪರೀಕ್ಷೆ, ಇದರ ವಿಶೇಷತೆ, ವೈಶಿಷ್ಟ್ಯತೆ ಏನು ಅಂತ ನಾನು ತುಂಬಾ ಹಿಂದೆ ಸಂದರ್ಶನ ಮಾಡಿದ್ದೆ. ಅದನ್ನು ಕೂಡ ನಾನು ಇಲ್ಲಿ ದಾಖಲಿಸಿದ್ದೇನೆ. ಪ್ರೊಫೆಸರ್ S.R. ರೋಹಿಡೇಕರ್, ಶಿಕ್ಷಣ ರಂಗದ ಭೀಷ್ಮ, ಅವರ ಜೊತೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಆ, ಪರೀಕ್ಷೆ ಮುನ್ನಾ ದಿನಗಳು, ಪರೀಕ್ಷೆಯ ದಿನ, ಪರೀಕ್ಷೆಯ ನಂತರದ ದಿನಗಳ ಬಗ್ಗೆಲ್ಲ ನಾವು ಮಾತಾಡಿದ್ವಿ. ಪರೀಕ್ಷಾ ಸಿದ್ಧತೆ ಒಬ್ಬ ವಿದ್ಯಾರ್ಥಿಯ ಬಾಳಿನಲ್ಲಿ ತುಂಬಾ ಮುಖ್ಯವಾದದ್ದು. ಪ್ರಿಪರೇಷನ್ ಎಷ್ಟು ಚೆನ್ನಾಗಿರ್ಬೇಕಂದ್ರೆ, ನಮ್ಗೆ ಪರೀಕ್ಷೆ ಸಂದರ್ಭದಲ್ಲಿ ಟೆನ್ಷನ್ನೇ ಆಗ್ಬಾರ್ದು, ಭಯ ಅನ್ನೋದು ಕಾಡ್ಲೇಬಾರ್ದು. ಏನಂತೀರಿ? ಪರೀಕ್ಷೆನ ಸಂಭ್ರಮಿಸ್ಬೇಕು, ಆಚರಿಸ್ಬೇಕು ಅಲ್ವೇ? ಆ ಒಂದು ವಿಚಾರದ ಬಗ್ಗೆ ಕೂಡ ನಾವು ಪ್ರಸ್ತಾಪ ಮಾಡಿ, ಒಬ್ಬ ಸ್ಟೂಡೆಂಟ್ ಉತ್ತಮವಾದ ಸ್ಟೂಡೆಂಟ್ ಆಗಬೇಕಾದ್ರೆ ಹೇಗಿರಬೇಕು, ಅವನೊಬ್ಬ ಉತ್ತಮ ವಿದ್ಯಾರ್ಥಿ ಅಂದ್ರೆ ಹೇಗೆ ಕರೆಸ್ಕೊಳ್ಬೇಕು, ಅದ್ರ ಬಗ್ಗೆ ಕೂಡ ನಾವು ಮಾತಾಡಿದ್ದೇವೆ. ನಾನು ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ತಾ ಇರ್ತೇನೆ, ವಿಶೇಷವಾಗಿ ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್. ಒಂದು ಸಾರಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆಗೆ ನಾವು ಸಂವಾದ ಮಾಡಿದ್ದನ್ನು ಕೂಡ ಇಲ್ಲಿ ದಾಖಲೆ ಮಾಡಿದ್ದೇನೆ. ಓದುವ ಕೌಶಲ್ಯ ತುಂಬಾ ಇಂಪಾರ್ಟೆಂಟ್. ರೀಡಿಂಗ್ ಸ್ಕಿಲ್ಸ್, ನಾವು ಹೇಗೆ ಓದ್ತೇವೆ, ಆ ಓದಿದ್ದನ್ನ ಅರ್ಥ ಮಾಡ್ಕೊಳ್ತೇವೆ, ಅದನ್ನ ಮನನ ಮಾಡಿ, ಪುನರ್ಮನನ ಮಾಡಿ, ಅದನ್ನ ಮತ್ತೆ ವಾಪಸ್ ಹೇಗೆ ರಿಪ್ರೊಡ್ಯೂಸ್ ಮಾಡ್ತೇವೆ, ಇವೆಲ್ಲ ತುಂಬಾ ಇಂಪಾರ್ಟೆಂಟು. ದೆನ್ ಪುಸ್ತಕಗಳು ಮಹತ್ವ, ಪುಸ್ತಕಗಳ ಆ, ಯಾಕೆ ನಾವು ಚೆನ್ನಾಗಿ ಓದಬೇಕು, ಗೌರವಿಸ್ಬೇಕು, ಪ್ರತಿ ಮನೆಯಲ್ಲಿ ಒಂದು ಪುಸ್ತಕದ ಒಂದು ಕಪಾಟು, ಒಂದು ಪುಟ್ಟ ಲೈಬ್ರರಿ ಇರಬೇಕು ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇನ್ನು ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯಬಲ್ಲದು ಅನ್ನುವ ಒಂದು ಚಾಪ್ಟರ್ನೇ ಕೂಡ ನೀಡಿದ್ದೇನೆ. ಪವರ್ ಆಫ್ ಹ್ಯಾಂಡ್ ರೈಟಿಂಗ್. ನಿಮಗೆ ಗೊತ್ತು, ಪರೀಕ್ಷೆನಲ್ಲಿ ನಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ನಮ್ಗೆ ಮಾರ್ಕ್ಸ್ ಜಾಸ್ತಿ ಬರ್ತದೆ. ಅಷ್ಟೇ ಅಲ್ಲ, ನಿಮ್ಮ ಪರ್ಸನಾಲಿಟಿಯು ಕೂಡ ಆ, ತುಂಬ ಚೆನ್ನಾಗಿ ವ್ಯಕ್ತ ಆಗ್ತದೆ ಅನ್ನುವಂಥದ್ದು. ಇನ್ನು ಕೈ ಬರಹದ ಮಹತ್ವದ ಬಗ್ಗೆ ಬರವಣಿಗೆ ತಜ್ಞ ಡಾಕ್ಟರ್ KC ಜನಾರ್ದನ್ ಅವರ ಜೊತೆ ನಾನು ಮಾತಾಡಿದ್ದೇನೆ. ಕೃಷ್ಣ ಅವರ ಜೊತೆಗೆ ಜ್ಞಾಪಕ ಶಕ್ತಿ, ಆ, ಅದರ ಮಹತ್ವ ಏನು, ಒಬ್ಬ ವಿದ್ಯಾರ್ಥಿ ಜ್ಞಾಪಕದಲ್ಲಿ ಯಾಕೆ ವಿಚಾರಗಳನ್ನು ಇಟ್ಕೊಳ್ಬೇಕು ಅನ್ನೋದನ್ನ ದಾಖಲಿಸಿದ್ದೇನೆ. ಡಾಕ್ಟರ್ ನಾರಾಯಣ ಮಹಿಷಿ ಅಂತ ಪರಿಚಯ ಇದ್ರು ನನಗೆ. ಅವರು ವೃತ್ತಿ ಮಾರ್ಗದರ್ಶನವನ್ನ ತುಂಬಾ ಚೆನ್ನಾಗಿ ಹಲವಾರು ವರ್ಷಗಳ ಕಾಲ ಮಾಡ್ಕೊಂಬಂದವರು, ಪತ್ರಿಕೆಗಳಲ್ಲಿ ಲೇಖನ ಬರೀತಾ ಇದ್ದವರು. ಅವರನ್ನ ಸಂದರ್ಶನ ಮಾಡಿ ಮಾಹಿತಿಯನ್ನು ನೀಡಿದ್ದೇನೆ. ಸಿವಿಲ್ ಸರ್ವಿಸ್ ಸೇವೆಗಳು, ಸ್ಪರ್ಧಾತ್ಮಕ ಪರೀಕ್ಷೆ, ಇವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಮಾಹಿತಿ ನೀಡೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮಹತ್ವ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ತುಂಬ ಇಂಪಾರ್ಟೆಂಟು ನಮ್ಮ ಲೈಫ್ನಲ್ಲಿ.
ಸಾಮಾಜಿಕ ಜಾಲತಾಣಗಳ ಬಳಕೆಯ ಬಗ್ಗೆ ದಿವ್ಯಾ ಆಲೂರ್ ಅವರ ಜೊತೆ ಸಂದರ್ಶನ ಮಾಡಿದ್ದೇನೆ. ಪರಿಣಾಮಕಾರಿ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ CS ಶ್ರೀನಿವಾಸ್ ಅವರ ಜೊತೆ ಸಂವಾದ ಮಾಡಿದ್ದೇನೆ. ಶಿಕ್ಷಕರು ಮಾರ್ಗದರ್ಶಕರಾಗಬೇಕು, ಮೆಂಟರ್ಸ್ ಆಗಬೇಕು, ಟೀಚರ್ಸ್ ಆರ್ ಅಂಬಾಸಿಡರ್ಸ್ ಆಫ್ ಲರ್ನಿಂಗ್ ಅಂತ ನಾನು ಒಂದು ಚಾಪ್ಟರ್ಲಿ ಹೇಳಿದ್ದೇನೆ. ಪೋಷಕರು ಆತ್ಮವಿಶ್ವಾಸವನ್ನ ಮಕ್ಕಳಲ್ಲಿ ತುಂಬಬೇಕು. ಹಾಗಾಗಿ ಈ ಪೋಷಣಾ ಕೌಶಲ್ಯದ ಬಗ್ಗೆ ಕೂಡ ನಾನು ತುಂಬಾನೇ ಗಮನವನ್ನ ಕೊಟ್ಟಿದ್ದೇನೆ. ಈ ಕೃತಿಯಲ್ಲಿ ಅಂಥ ಅಂಶಗಳನ್ನು ಅಡಕ ಮಾಡಿದ್ದೇನೆ. ಜೊತೆಗೆ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಪರೀಕ್ಷೆ ಪೇ ಚರ್ಚಾ ಒಂದು ವರ್ಷದ ಅವರ ಮಾಹಿತಿಯನ್ನ ಈ ಕೃತಿಯಲ್ಲಿ ದಾಖಲಿಸಿದ್ದೇನೆ. ಜೊತೆಗೆ ಲೇಖಕರೊಂದಿಗೆ ವಿದ್ಯಾರ್ಥಿಗಳು ಪ್ರಶ್ನೋತ್ತರದ ವಿಭಾಗವನ್ನ ಸೇರಿಸಿ ತರಬೇತಿ ಮತ್ತು ಮಾರ್ಗದರ್ಶನ ಹೇಗೆ ಒಬ್ಬ ವ್ಯಕ್ತಿಯ ಬಾಳಿನಲ್ಲಿ ಸಹಾಯ ಆಗತ್ತೆ, ಅದರಲ್ಲಿ ವಿಶೇಷವಾಗಿ ಪರೀಕ್ಷೆಯನ್ನ ಎದುರಿಸುವಂತಹ ಒಂದು ಸಂದರ್ಭ, ನಾವು ಅದನ್ನು ಸಂತಸದಿಂದ ಖುಷಿಯಿಂದ ಅನುಭವಿಸುತ್ತಾ ಪರೀಕ್ಷೆಯನ್ನು ಸಂಭ್ರಮಿಸುವ ಬಗೆಯನ್ನ ನಾನು ಹೇಳಿದ್ದೇನೆ. ಈ ಕೃತಿ ಪರೀಕ್ಷೆ ನಿರೀಕ್ಷೆ ಸಪ್ನಾ ಬುಕ್ ಹೌಸ್ ಹೊರತಂದಿದೆ. www.amazon.in ನಲ್ಲಿಯೂ ಕೂಡ ನೀವು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡ್ಬೋದು. ನಾನಂತೂ ಗ್ಯಾರಂಟಿ ಕೊಡ್ತೇನೆ, ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಯಾರೇ ಓದಲಿ ನಿಮಗೆ ಖಂಡಿತ ಲಾಭ ಆಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡ್ತೀರಾ. ಪುಸ್ತಕ ಪರ್ಚೇಸ್ ಮಾಡಿ, ಖರೀದಿ ಮಾಡಿ ಆದಮೇಲೆ ನನಗೆ ಕೂಡ ನನ್ನ ಇಮೇಲ್ ID, ಫೋನ್ ನಂಬರ್ ಎಲ್ಲ ನನ್ನ ಪುಸ್ತಕದಲ್ಲಿ ಕೊಟ್ಟಿರ್ತಾನೆ. ನನಗೆ ರೆಸ್ಪಾಂಡ್ ಮಾಡಿ. ಆವಾಗ ನಿಮ್ಮಿಂದ ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ಮುಂದಿನ ಕೃತಿಗಳಿಗೆ ನಿಮ್ಮ ಸಲಹೆಯನ್ನು ತೆಗೆದುಕೊಂಡು ಇನ್ಕಾರ್ಪೊರೇಟ್ ಮಾಡಿ ನಿಮ್ಮ ನಿರೀಕ್ಷೆಗೆ ನಾನು ಸ್ಪಂದಿಸ್ತೇನೆ. ಏನಂತೀರಿ? ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.